ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ಸಮಯ ಮತ್ತೆ ಪುನಃ ಆರಂಭವಾಗುತ್ತೆ ಅಂತ. ಡಿಸೆಂಬರ್ 4ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ 2026 ಜೂನ್ 1ನೇ ತಾರೀಕಿನ ತನಕ ಸಂಪೂರ್ಣವಾದಂತಹ ಗುರುಬಲ. ಆ್ಯಕ್ಚುಲಿ ನಿಮಗೆ ಗುರುಬಲ ಮಧ್ಯದಲ್ಲಿ ಇರಲಿಲ್ಲ. 48 ದಿನಗಳ ಕಾಲ ಅಖಂಡ ಮಂಡಲ ನಿಮಗೆ ಗುರುಬಲ ಇರಲಿಲ್ಲ ಸಿಂಹರಾಶಿಯವರಿಗೆ. ಈ 48 ದಿವಸ ಬಹಳ ಕಷ್ಟಗಳಾಗಿದ್ದಿರಬಹುದು, ಬಟ್ ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡಿದ್ದೆ. ಆದರೆ ಈಗ ನಾಳೆ ಡಿಸೆಂಬರ್ 4ನೇ ತಾರೀಕಿಂದ ಮೇ ಎಂಡ್ ಜೂನ್ 1ನೇ ತಾರೀಕಿನ ತನಕ ಮತ್ತೆ ಪುನಃ ನಿಮಗೆ ಅಖಂಡವಾಗಿ 6 ತಿಂಗಳುಗಳ ಕಾಲ ನಿಮಗೆ ಗುರುಬಲ ಬರ್ತದೆ. ಸೊ ಇಂತಹ ಒಂದು ಅದೃಷ್ಟದ ಕಾಲ ಮತ್ತೆ ಪುನಃ ಗುರುಬಲ ಆರಂಭವಾಯಿತು. ಮತ್ತೆ ಪುನಃ ಗುರುವಿನ ಆರಾಧನೆ ಅನುಗ್ರಹದಿಂದ ಒಳ್ಳೆಯದಾಗಬೇಕು ನಿಮಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನು 6 ತಿಂಗಳುಗಳ ಕಾಲ ನಿಮ್ಮ ಅದೃಷ್ಟದ ಒಂದು ಗುರುಬಲ ಏನಿದೆಯಲ್ಲ, ಆ ಗುರುಬಲದ ಪ್ರಭಾವ, ಗುರುಬಲವನ್ನು ಹೇಗೆ ನೀವು ಪಡ್ಕೊಳ್ಬೇಕು, ಗುರುಬಲದ ವಿಶೇಷತೆಗಳೇನು, ಪರಿಹಾರಗಳೇನು, ಎಲ್ಲ ವಿಚಾರ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸಲಿದ್ದೇನೆ. ಸಂಕ್ಷಿಪ್ತವಾಗಿ ಸಹ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಡ್ಡಾಯವಾಗಿ ನೋಡಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಮತ್ತೆ ಗುರುಬಲ ಆರಂಭ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು. ಗುರುಬಲವನ್ನಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಏನು ಮಾಡಿದರೆ ಈ ಗುರುಬಲ ಕೆಲಸ ಮಾಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು, ಆಯ್ತಲ್ವಾ? ಸೊ ಪ್ರತಿಯೊಂದು ವಿಚಾರಗಳನ್ನ ತಿಳಿಸ್ತೇನೆ. ಹಾಗೂ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇದ್ದರೂ ಸಹ ಗುರುಬಲದಿಂದಾಗಿ ಬಹಳಷ್ಟು ಒಂದು ಚೆನ್ನಾಗಿ, ಅಂದರೆ ಒಂದು ಕಡೆಯಿಂದ ಸಮಸ್ಯೆ ಆಗ್ತಾ ಇದ್ರು ಕೂಡ ಬಚಾವ್ ಆಗ್ತಾ ಇದ್ರು. ಆದರೆ ಡಿಸೆಂಬರ್ 4ನೇ ತಾರೀಕಿನ ತನಕ ಮಧ್ಯದಲ್ಲಿ ಗುರುಗ್ರಹ ವ್ಯಯಕ್ಕೆ ಬಂದು ಕರ್ಕಾಟಕ ರಾಶಿಗೆ ಬಂದಿರ್ತಾನಾದ್ದರಿಂದ ನಿಮಗೆ ಗುರುಬಲ ಇರಲ್ಲ. ಅಖಂಡ ಮಂಡಲ 48 ದಿನಗಳ ಕಾಲ ಗುರುಬಲ ಇಲ್ಲ ಸಿಂಹರಾಶಿಯವರಿಗೆ. ಆದರೆ ಆ ಸಮಯ ಈಗ ಮುಕ್ತಾಯ ಆಯ್ತಾ, ಅಖಂಡ ಮಂಡಲ ಕೂಡ ಮುಕ್ತಾಯವಾಗುವ ಸಮಯ ಬಂದ್ಬಿಡ್ತು. ಡಿಸೆಂಬರ್ 4ನೇ ತಾರೀಕಿನಿಂದ ಆಚೆಗೆ 6 ತಿಂಗಳುಗಳ ಕಾಲ ಸುಭಿಕ್ಷವಾಗಿ ಗುರುಬಲ ಇರ್ತದೆ. ಸೊ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ತೊಂದರೆ ಏನು ಜಾಸ್ತಿ ಆಗಿಬಿಟ್ಟಿತ್ತು, ಅದು ಮತ್ತೆ ಪುನಃ ರೆಡ್ಯೂಸ್ ಮಾಡಲಿಕ್ಕೆ ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಇದ್ರು ಒಂದು ಗುರುದೃಷ್ಟಿ, ಒಂದು ಗುರುಬಲ ನಿಮ್ಮನ್ನು ಕಾಪಾಡುತ್ತೆ. ಸೊ ಅದರಿಂದ ಇನ್ನು ಮೇಲೆ 6 ತಿಂಗಳುಗಳ ಕಾಲದ ಒಂದು ಅದ್ಭುತವಾದಂತಹ ಗುರುಬಲ ಸಿಂಹರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಏನೋ ಸಹಾಯಕ ಆಗಲಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೀವೇನಾದರೂ ಈ ಅಷ್ಟಮ ಶನಿಯಿಂದ, ನೀವು ಸಿಂಹರಾಶಿ ಅಷ್ಟಮ ಶನಿಯಿಂದ ಆರೋಗ್ಯ ಬಾಧೆ ಶುರುವಾಗೋಗಿದೆ, ಅದು ತೀರಾ ಪರಾಕಾಷ್ಠೆಗೆ ಹೋಗ್ಬಿಟ್ಟಿದೆ, ಏನು ಮಾಡಿದ್ರೂ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ತಗೊಂಡ್ರೆ ಔಷಧಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಇನ್ನೂ ಏನೋ ಟ್ರೀಟ್ಮೆಂಟ್ಗಳು ತಗೋಬೇಕು, ದುಡ್ಡಿನ ವ್ಯವಸ್ಥೆ ಆಗ್ತಾ ಇಲ್ಲ, ಸಾಲಗಳು ಮಾಡಬೇಕಾದ ಪರಿಸ್ಥಿತಿ, ತಲೆ ಕೆಟ್ಟೋಗ್ಬಿಟ್ಟಿದೆ, ಈ ಆರೋಗ್ಯವೇ ದೊಡ್ಡ ಚಿಂತೆ ಅಂತ ಅಂದ್ಕೊಂಡಿದ್ದೀರಾ? ಯೋಚನೆ ಮಾಡಬೇಡಿ. ಮತ್ತೆ ಪುನಃ ಅಷ್ಟಮ ಶನಿಯಿಂದ ಏನೇ ಸಮಸ್ಯೆ ಆಗಿರಲಿ, ಮತ್ತೆ ಪುನಃ ಅಷ್ಟಮಾಧಿಪತಿ ಲಾಭದಲ್ಲೂ ಬಂದು ಪಂಚಮವನ್ನು ನೋಡ್ತಾನೆ. ಅಂದರೆ ಡಿಸೆಂಬರ್ 4ನೇ ತಾರೀಕಿಂದ ಆಚೆಗೆ ಸಿಂಹರಾಶಿಯವರ ಆರೋಗ್ಯ ವೃದ್ಧಿಯಾಗಬೇಕು. ಏನೇ ಅನಾರೋಗ್ಯವಿದ್ದರೂ ಸಹ ಉತ್ತಮ ವೈದ್ಯರು, ಉತ್ತಮ ಔಷಧೋಪಚಾರ, ಅದಕ್ಕೆ ಬೇಕಾದಂಥ ಆರ್ಥಿಕ ದುಡ್ಡಿನ ವ್ಯವಸ್ಥೆಗಳು ಎಲ್ಲವೂ ಸಹ ಆಗಬೇಕು. ಫಾರ್ ಸಪೋಸ್ ಡಿಸೆಂಬರ್ 4 ನಂತರ ಆಗಲಿಲ್ಲ ಅಂದರೆ ನೀವು ಮುಂಚೆನೇ ಅದ್ರ ಸಂಬಂಧಪಟ್ಟ ಒಂದು ಪರಿಹಾರಾದಿಗಳನ್ನ ಮಾಡಿಕೊಂಡು ಅದಾಗೋ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಗುರು ಆರಾಧನೆ ಮಾಡ್ಕೊಳ್ಬೇಕು. ಏನು ಮಾಡಬೇಕು, ಎತ್ತು ಮಾಡಬೇಕು, ಪ್ರತಿಯೊಂದು ಸಹ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ನಿಮಗೆ ಅದೃಷ್ಟ ಕೊಡ್ತಕ್ಕಂಥ ಅದ್ಭುತವಾದಂತಹ ಮಂತ್ರವನ್ನೇ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಪ್ರತಿದಿನ 3 ಬಾರಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಅದನ್ನು ಕೇಳಿಸ್ಕೊಂಡ್ರು ಸಾಕು, ಅದ್ಭುತ ಅದೃಷ್ಟವನ್ನು ಕೊಡಲಿದೆ ಅದು, ಆಯಿತಾ? ನೆಕ್ಸ್ಟು ಇನ್ನು ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನು ಒಳ್ಳೆಯದಾಗಲಿದೆ? ಇನ್ನೂ ಸಹ ಬಹಳಷ್ಟು ವಿಚಾರಗಳು ಒಳ್ಳೆಯದಾಗಲಿದೆ. ಸಂತಾನದ ವಿಚಾರಗಳಲ್ಲಿ ತುಂಬ ಹಿನ್ನಡೆ ಆಗ್ತಾ ಇದೆ. ಸಂತಾನ ಆಗ್ತಾ ಇಲ್ಲ ನಮಗೆ ಅಂತಂದರೆ ಮತ್ತೆ ಪುನಃ ಸಂತಾನಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೋದು. ಖಂಡಿತವಾಗಿ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಲಿದೆ ಸಿಂಹರಾಶಿಯವರಿಗೆ. ಆಲ್ರೆಡಿ ಮಕ್ಕಳಿದ್ದಾರೆ ಗುರುಗಳೇ, ನಮ್ಮ ಸಿಂಹರಾಶಿ ನಮಗೆ ಮಕ್ಕಳಿದ್ದಾರೆ. ಸೊ ಬಟ್ ಮಕ್ಕಳದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ, ದೊಡ್ಡ ಟೆನ್ಷನ್ ಕೊಡ್ತಾ ಇದ್ದಾರೆ. ನನ್ನ ಮಕ್ಕಳು ನಂಗೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾರೆ. ನಂದು ಸಿಂಹರಾಶಿ ಗುರುಗಳೇ, ಏನು ಯೋಚನೆ ಮಾಡಬೇಡಿ. ಇನ್ನು 6 ತಿಂಗಳು ನಿಮ್ಮ ಮಕ್ಕಳು ನಿಮಗೆ ಟೆನ್ಷನ್ ಕೊಡಲ್ಲ. ಫಾರ್ ಸಪೋಸ್ ಕೊಡ್ತಾ ಇದ್ದರೆ ನೀವು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾರೆ ಅದರ ಮಾಡ್ಕೊಳ್ಳಿ. ಮಕ್ಕಳು ನಿಮ್ಮ ಕಂಟ್ರೋಲಿಗೆ ಬಂದುಬಿಡ್ತಾರೆ. ನೀವು ಹೇಳ್ದಂಗೆ ಕೇಳ್ತಾರೆ. ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡ್ತಾರೆ. ಮಕ್ಕಳಿಂದ ತುಂಬ ಲಾಭವಾಗಲಿದೆ. ನೆಕ್ಸ್ಟ್
ನೀವು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿದ್ರಿ ಗುರುಬಲ ಇದೆ ಅಂತ ಹೇಳ್ಬಿಟ್ಟು, ಆದರೆ ಅರ್ಧಂಬರ್ಧಾಗೆಲ್ಲ ನಿಂತೋಗಿದೆ, ಏನೂ ಕೆಲಸ ಮುಂದುವರಿತಾ ಇಲ್ಲ, ವ್ಯವಹಾರಗಳು ಯಾವುದೂ ಮುಂದುವರಿತಾ ಇಲ್ಲ. ಯಾವುದೋ ಒಂದು ಜಮೀನಿಗೆ ಕೈ ಹಾಕ್ಬಿಟ್ಟೆ, ವ್ಯವಹಾರಗಳು ಮುಂದುವರಿತಾ ಇಲ್ಲ. ಯಾವುದೋ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಅದು ನಿಂತು ಹೋಗ್ಬಿಟ್ಟಿದೆ. ಯಾವುದೋ ಒಂದು ಏನೋ ದೊಡ್ಡ ದುಡ್ಡಿನ ವ್ಯವಹಾರ ಕೈ ಹಾಕ್ಬಿಟ್ಟಿದೆ, ಕೆಲಸದ ವ್ಯವಹಾರ ಕೈ ಹಾಕ್ಬಿಟ್ಟಿದೆ, ಮತ್ತೊಂದೇನೋ ವ್ಯವಹಾರ ಕೈ ಹಾಕ್ಬಿಟ್ಟಿದೆ, ಸ್ಟಾರ್ಟ್ ಮಾಡಿಬಿಟ್ಟಿದೆ, ಗುರುಬಲ ಇದೆ ಮಾಡ್ಕೊ ಅಂತಂದ್ರು ಅಂತ ಮಾಡಿಬಿಟ್ಟೆ. ಈಗ ನೋಡಿದ್ರೆ ಈ 48 ದಿನಗಳ ಕಾಲ ಏನು ಗುರುಬಲ ಇರಲಿಲ್ವಲ್ಲ, ಇದರಿಂದಾಗಿ ಆ ಕೈ ಹಾಕದ ಕೆಲಸಗಳೆಲ್ಲ ನಿಂತೋಗಿದೆ, ಕೈ ಹಾಕದ ಕೆಲಸಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ, ವಿಘ್ನಗಳಾಗಿದೆ, ಅವಮಾನ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಏನೇ ಆಗ್ತಾ ಇದ್ರು ಸಣವ, ಡಿಸೆಂಬರ್ 4ನೇ ತಾರೀಕಿನ ನಂತರ ನಿಮಗೆ ಆ ರೀತಿಯಾದಂತಹ ಯಾವ ಸಮಸ್ಯೆಗಳಾಗಲಿಕ್ಕಿಲ್ಲ. ಯಾಕೆಂದ್ರೆ ಅಲ್ಲಿ ನಂತರ 6 ತಿಂಗಳುಗಳ ಕಾಲ ಲಾಭದ ಪಂಚಮಾಧಿಪತಿ ಹಾಗೂ ಪಂಚಮಂದ ದೃಷ್ಟಿಯನ್ನು ನೋಡ್ತಾನೆ. ಆದ್ರಿಂದ ಸಿಂಹರಾಶಿಯವರಿಗೆ ಕಡಾಖಂಡಿತವಾಗಿ ಕಡ್ಡಾಯವಾಗಿ ಅಭಿವೃದ್ಧಿಯನ್ನ, ನೀವು ಏನೇನು ಕೈಯ ಕೆಲಸ ಆಗಿದೆ ಅದನ್ನ ಸಕ್ಸಸ್ ಅನ್ನ ಕೊಟ್ಟೇ ಕೊಡ್ತಾನೆ. ಗುರುವಿನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅಷ್ಟಮ ಶನಿ ಅದಕ್ಕೆ ಅಡ್ಡಗಾಲಾಗೋದ್ರಿಂದಾಗಿ ಶನಿ ಜೊತೆಗೆ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗುತ್ತೆ. ಸಿಂಪಲ್ ಪರಿಹಾರ ನಾನು ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಇನ್ನು ಬಹಳಷ್ಟು ಪ್ರಮುಖವಾಗಿ ಈ ಒಂದು ಗುರುಬಲದಿಂದಾಗಿ ಸಿಂಹರಾಶಿಯವರಿಗೆ ಹಲವಾರು ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವಿಚಾರ ಅಂದ್ರೆ, ಈಗ ಉದ್ಯೋಗದಲ್ಲಾಗಿರಬಹುದು, ನಿರುದ್ಯೋಗಿಗಳು ಉದ್ಯೋಗದ ವಿಚಾರದಲ್ಲಾಗಿರಬಹುದು, ಪ್ರಮೋಷನ್ ಸಿಲ್ಕೊಂಡಿರ್ಬೋದು, ವ್ಯಾಪಾರಾದಿಗಳಲ್ಲಿ ಸಿಲುಕೊಂಡಿರ್ತಕ್ಕಂಥದ್ದಿರಬಹುದು, ವಿವಾಹಾದಿ ವಿಚಾರಗಳು ಮುಂದುವರಿದೆ ಸಿಲುಕಾಕೊಂಡಿರ್ತಕ್ಕಂಥದ್ದಿರ್ಬೋದು. ಹೀಗೆ ಹಲವಾರು ದೊಡ್ಡ ಕೆಲಸ ಕಾರ್ಯಗಳು ನಿಮ್ದು ಸಿಕ್ಕಾಕೊಂಡಿರಬಹುದು. ಇನ್ನೇನೆಲ್ಲ ಚೆನ್ನಾಗಾಗ್ತದೆ ಅನ್ಬೇಕಾದ್ರೆ ಈ 48 ದಿನಗಳ ಅಖಂಡ ಮಂಡಲ ಏನು ಗುರು ವ್ಯಯದಲ್ಲಿ ಹೋಗಿದ್ದು, ಪರಮೋಚ್ಚ ಸ್ಥಿತಿಯಲ್ಲಿ ಹೋಗಿದ್ದರಿಂದ ಎಲ್ಲ ಅಲ್ಲಲ್ಲೇ ಸ್ಟಕಪ್ ಆಗಿದ್ದಿರಬಹುದು. ಅದು ಸಹ ನಿಮಗೆ ಗುರುಬಲ ಬಂದ ನಂತರ ಅನುಕೂಲವಾಗಲಿದೆ. ಸೊ ನೀವು ಏನೇ ಮಾಡಬೇಕು, ಒಂದು ಮಕ್ಕಳ ಮದುವೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಅನುಕೂಲ ಮಾಡಿ ಕೊಡಬೇಕು, ಅಥವಾ ನಿಮಗೇನು ಮದುವೆನೇ ಆಗಿಲ್ಲ, ನಿಮಗೆ ಮದುವೆ ಆಗಬೇಕು, ಅಥವಾ ನಿಮ್ಗೆ ಏನೋ ಒಂದು ಯಶಸ್ಸು ಬೇಕು, ಅಥವಾ ನೀವು ಏನೇ ಸರ್ವತೋಮುಖವಾದ ಅಭಿವೃದ್ಧಿ ಬೇಕು ನಿಮಗೆ ಅಂದ್ರೂ ಸಹ ಗುರು ಬಹಳ ಇಂಪಾರ್ಟೆಂಟ್. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಷ್ಟಮ ಶನಿಯಿಂದಾಗಿ ತುಂಬ ಕಷ್ಟ ನಷ್ಟಗಳು ಸಿಗಾಕೊಂಡ್ಬಿಟ್ಟಿದ್ದೀರಾ, ಮತ್ತೆ ಪುನಃ ಲಾಭಕ್ಕೆ ಗುರು ಹೋಗ್ತಾನೆ. ಸೊ ಲಾಭಕ್ಕೆ ಗುರುವಿಂದ ಡಿಸೆಂಬರ್ 4ನೇ ತಾರೀಕಿನ ನಂತರ ಮೇ ಎಂಡ್ ತನಕ, ಜೂನ್ 1ನೇ ತಾರೀಕಿನ ತನಕ ಸಿಂಹರಾಶಿಯವರಿಗೆ ಲಾಭದಲ್ಲಿ ಗುರು ಅಂದರೆ ಪ್ರಾಫಿಟ್, ಅದ್ಭುತವಾದಂತಹ ಲಾಭಗಳನ್ನು ಸಿಂಹರಾಶಿಯವರು ನೋಡಬಹುದು. ನೀವು ಯಾವ ಸೆಕ್ಟರ್ನಲ್ಲಿರ್ತಕ್ಕಂತಹ ಸಿಂಹರಾಶಿಯವರು ಬೇಕಾದ್ರೂ ಆಗಿದ್ದಿರಬಹುದು. ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇರಿ, ರೈತರಾಗಿದ್ದೀರಿ, ನೀವು ಯಾವುದೋ ಸಾಫ್ಟ್ವೇರ್ ಜಾಬ್ ಮಾಡ್ತಾ ಇರಿ, ಅಥವಾ ನೀವು ಏನೋ ಬಿಸ್ನೆಸ್ ಮಾಡ್ತಾ ಇದ್ದವರಂಥವರಾಗಿರಲಿ, ನೀವು ಏನೇ ಮಾಡ್ತಾ ಇರುವಂಥ ಸಿಂಹರಾಶಿಯವರಾಗಿದ್ದರೂ ಸಹ ಡಿಸೆಂಬರ್ 4ನೇ ತಾರೀಕಿನ ನಂತರ ಜೂನ್ 1ನೇ ತಾರೀಕಿನ ತನಕ ಒಂದು ಅದ್ಭುತವಾದ 6 ತಿಂಗಳ ಕಾಲದ ಏನು ನಿಮಗೆ ಗುರುಬಲ ಸಿಗಲಿದೆ. ಮತ್ತೆ ಪುನಃ ಕೆಳಗೆ ಬಿದ್ದವ್ರನ್ನ ಮೇಲೆತ್ತಿ ಕೂರಿಸಲಿದೆ. ಗುರು ಆರಾಧನೆ ಮಾಡ್ಕೊಳ್ಬೇಕು. ಗುರುವಿನ ಯಾವ ರೀತಿಯಲ್ಲಿ ನೀವು ಸಿಂಹರಾಶಿಯವರ ಆರಾಧನೆ ಮಾಡಬೇಕು, ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಬೇಕು. ಡಿಸೆಂಬರ್ 4ನೇ ತಾರೀಕು ನಂತರ ಕಡ್ಡಾಯವಾಗಿ ಆದರೂ ಗುರು ಸನ್ನಿಧಾನಗಳಿಗೆ ಹೋಗಿ ಬಂದ್ಬಿಡಿ. ಒಂದ್ಸಲ ಒಂದು ರಜಾ ಹಾಕ್ಬಿಟ್ಟಾದರೂ ಹೋಗಿ ಬನ್ನಿ. ಅದರಲ್ಲಿ ಏನು ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಅಥವಾ ಶಿವಮೊಗ್ಗ ಸಾಗರದಲ್ಲಿ ನಿಮಗೆ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಅಲ್ಲಿಗಾದರೂ ಹೋಗಿ ಬನ್ನಿ. ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಒಂದ್ಸಲ ಹೋಗಿ, ದೂರ ಆದರೂ ಪರವಾಗಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಅದ್ಭುತವಾದ ಯಶಸ್ಸು ಸಿಗಲಿದೆ. ಅದರಲ್ಲೂ ಸಾಗರದಲ್ಲಿ ನೀವು ಶ್ರೀಧರ ಸ್ವಾಮಿಗಳ, ವರದಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋದ್ರಂತೂ ಅಲ್ಲಿ ಶ್ರೀಧರ ತೀರ್ಥ ಇದೆ. ಅಲ್ಲಿ ಹೋಗಿ ಆ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಗುರು ದರ್ಶನ ಮಾಡ್ಕೊಂಡು ಬಂದರೂ ಕೂಡ ನಿಮ್ಗೆ ಅದ್ಭುತವಾದಂಥ ಲಾಭಗಳಾಗಲಿದೆ. ಇನ್ನೇನು ಅದ್ಭುತವಾದಂಥ ಅವಕಾಶ ಆಯಿತು. ಇಲ್ಲ ಅಂದರೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಶಿವ ದೇಗುಲ, ಈಶ್ವರನ ದೇಗುಲ ಎಲ್ಲಿದೆ ನೋಡ್ಕೊಳ್ಳಿ. ಗುರುವಾರ ಅಲ್ಲಿ ಪುರೋಹಿತರನ್ನ ಮೊದಲೇ ಮಾತಾಡಿಕೊಂಡು ಪ್ರತಿ ಗುರುವಾರ ತಪ್ಪದೆ ಕಡ್ಡಾಯವಾಗಿ ತಿಂಗಳಿಗೆ ಒಮ್ಮೆ, ಪ್ರತಿ ತಿಂಗಳಿಗೆ ಒಂದು ಗುರುವಾರ ಕಡ್ಡಾಯವಾಗಿ ಸಿಂಹರಾಶಿಯರು ಮನೆ ಹತ್ರ ಇರುವ ಈಶ್ವರನ ದೇವಸ್ಥಾನದಲ್ಲಿ ಪುರೋಹಿತರನ್ನ ಮಾತಾಡಿಸ್ಕೊಂಡು ತಿಂಗಳಿಗೊಮ್ಮೆ ಗುರುವಾರದ ದಿವಸ ಅರಿಶಿನ ಹರಿದ್ರೋದಕ ರುದ್ರಾಭಿಷೇಕ ಅಂದರೆ ಅರಿಶಿನದ ನೀರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸ್ರಿ. ಆ ಪ್ರಸಾದ ಅರಿಶಿನ ಇದನ್ನು ನೀವು ಹಣೆಗೆ ಹಚ್ಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಗುರುದತ್ತಾತ್ರೇಯರ ಆರಾಧನೆ ವಿಶೇಷ ಪ್ರಸಾದ ಪರಿಹಾರಗಳಿದೆ. ಡಿಸೆಂಬರ್ 4ನೇ ತಾರೀಕು ಮಾರ್ಗಶೀರ್ಷ ಮಾಸ, ಗುರುವಾರ, ಹುಣ್ಣಿಮೆ. ಮಾರ್ಗಶೀರ್ಷ ಗುರುವಾರ, ಹುಣ್ಣಿಮೆ, ಗುರುಪೌರ್ಣಿಮಾ ಅಂತ ಹೇಳ್ಬೋದು. ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಗುರುಗ್ರಹದ ಅಂದರೆ ಗುರುವಿನ ಅಭಿಮಾನಿ ದೇವರು ದತ್ತಾತ್ರೇಯರ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ನಾವು ಭಾಗ್ಯ ಸೂಕ್ತ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದೃಷ್ಟವನ್ನು ಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬರ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರಬೇಕು,
ಆಗಬೇಕು ಅಂದರೆ ಭಾಗ್ಯೋದಯ ಆಗಬೇಕು. ನಾನು ಅದಕ್ಕೆ ಈಗ ಮುಗಿದ ತಕ್ಷಣ ಒಂದು ಅದ್ಭುತವಾದ ಭಾಗ್ಯೋದಯ ಮಂತ್ರ ಕೊಡ್ತೇನೆ, ಅದನ್ನು ಪ್ರತಿನಿತ್ಯ ಕೇಳಿ ಅಂತ ಹೇಳಿದ್ದು. ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಇನ್ನು ಅದೇ ಮಂತ್ರದಿಂದ ಹೋಮವನ್ನು ಮಾಡಿದಾಗ ಇನ್ನೆಷ್ಟು ಅದ್ಭುತವಾದ ಅದೃಷ್ಟ ಬರಬೇಕು ಅಲ್ವಾ? ಸೊ ಅದರಿಂದ ಭಾಗ್ಯ ಸೂಕ್ತ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಅದೃಷ್ಟ ಅಂದರೆ ಲಕ್ಷ್ಮೀ ಸ್ವರೂಪದಲ್ಲಿ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೊ ಈ ಲಕ್ಷ್ಮೀ ಸುದರ್ಶನ ಹೋಮ ಹಾಗೂ ಭಾಗ್ಯ ಸೂಕ್ತ ಹೋಮ, ಗುರು ದತ್ತಾತ್ರೇಯರ ಹೋಮ, ಇದ್ರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಆಮೇಲೆ ನಿಮ್ಮೆಲ್ಲ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಹೀಗೆ ಎಲ್ಲ ವಿಶೇಷವಾದಂತಹ ವಿಭಿನ್ನವಾದ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲರಿಗೂ ಸಹ ವಿಶೇಷವಾಗಿ ಪ್ರಸಾದ ಸ್ವರೂಪ ಇದೊಂದು ಮತ್ಸ್ಯಮಣಿಯ ಡಾಲರನ್ನು ಕೊಡ್ತಾ ಇದ್ದೇವೆ. ಮತ್ಸ್ಯಮಣಿ, ಈ ಹಿಂದಿಯಲ್ಲಿ ಮಚ್ಮಣಿ ಅಂತ ಕರೀತಾರೆ. ಮತ್ಸ್ಯಮಣಿ ನಿಮಗೆ ನಾನು ಈ ಹಿಂದೆ ಮತ್ಸ್ಯ ಯಂತ್ರಗಳನ್ನೆಲ್ಲ ಕೊಟ್ಟಿದ್ದೆ, ಬಹಳಷ್ಟು ಜನಕ್ಕೆ ಆರ್ಡರ್ ಮಾಡಿ ತೆಗೆದುಕೊಂಡಿದ್ದಾರೆ ನಮ್ಮ ಹತ್ರ ಕೈಯಲ್ಲೇ ಬರೆದಂಥ ಮತ್ಸ್ಯ ಯಂತ್ರಗಳನ್ನೆಲ್ಲ. ಅದೇ ಥರ ಅದ್ಭುತವಾದ ಶಕ್ತಿ ಇರತಕ್ಕಂಥದ್ದು ಮತ್ಸ್ಯಮಣಿ. ಈ ಮತ್ಸ್ಯಮಣಿಯ ಡಾಲರನ್ನು ಗುರುವಾರದ ದಿವಸ ಹುಣ್ಣಿಮೆ, ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಈ ಮತ್ಸ್ಯಮಣಿಯನ್ನು ಗುರು ದತ್ತಾತ್ರೇಯ ಹೋಮ, ಅದೇ ರೀತಿಯಲ್ಲಿ ಲಕ್ಷ್ಮೀ ಸುದರ್ಶನ ಹೋಮ, ಆಮೇಲೆ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ 9 ವಿಧದ ವಿಶೇಷವಾದಂತಹ ಆರಾಧನೆಗಳಲ್ಲಿ ಈ ವಿಶೇಷವಾದ ಈ ಮತ್ಸ್ಯಮಣಿ ಅನ್ನುವಂಥದ್ದು ಎನರ್ಜೈಸ್ ಮಾಡಿಕೊಡ್ತೇವೆ. ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಜೀವನದಲ್ಲಿ ಗುರು ಅನುಗ್ರಹವಾಗಬೇಕು, ಗುರು ಬಲ ಅಥವಾ ಗುರುವಿನ ಅನುಗ್ರಹ ಚೆನ್ನಾಗಿ ಕೆಲಸ ಮಾಡಬೇಕು, ಜೊತೆಗೆ ಅದೃಷ್ಟ ಭಾಗ್ಯೋದಯ ಸಿಗಬೇಕು ಅನ್ನುವಂಥ ಕಾರಣಕ್ಕೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಮತ್ಸ್ಯಮಣಿ ನಿಮಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡಿಕೊಳ್ಳಿ. ಹಾಗೂ ಈಗ ಮುಂದೆ ನಾನು ಹೇಳುವಂತಹ ಭಾಗ್ಯ ಸೂಕ್ತವನ್ನು ಪ್ರತಿದಿನ ಕನಿಷ್ಠ ಪಕ್ಷ 3 ಬಾರಿ ಆದರೂ ಕೇಳಿಸ್ಕೊಳ್ತಾ ಇದ್ದರೆ ಅದೃಷ್ಟ ಖಂಡಿತವಾಗಿ ನಿಮ್ಮ ಜೊತೆಗಿರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.